ಅವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ಎಲ್ಲ ನಾನು ಬೇಗ ಮುಗಿಸ್ಲಕ್ಕೆ ನಾನು ಟ್ರೈ ಮಾಡ್ತೀನಿ. ಸಿಸ್ಟರ್ ಅವರ ಹೆಸರು ರಾಜೇಶ್ವರಿ ಎಂಬುದಾಗಿ ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಯಾವ ಜಿಲ್ಲೆ? ನಾಂದೇಡಿಂದ ಅವರು ಬರ್ತಾ ಇದ್ದಾರೆ ನಮ್ಮ ಚರ್ಚಿಗೆ. ಅವರು ಇದು ಒಂದು ಸಾಕ್ಷಿ ಇದೆ. ಇದು ನಡೆದಿರುವಂಥ ಘಟನೆ ನಿಮ್ಮ ಮುಂದುಗಡೆ ನಾನು ಹೆಂಚ್ಕೊತಾ ಇದ್ದೀನಿ. ಇವರು ನಮ್ಮ ಸಭೆಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕಂತಂದ್ಬಿಟ್ಟು ಇವರು ಒಳಗಡೆ ಇತ್ತು ಚರ್ಚಿಗೆ. ಅವಾಗ ಅವ್ರು ಫಸ್ಟ್ ಏನಂತ ಹೇಳಿದ್ದಾರೆ ಅಂತಂತಂದರೆ, ನಾನು ಪಾಸ್ಟ್ರೆ ಚರ್ಚಿಗೆ ಚೇರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಕುರ್ಜಿ ಚೇರು ಮತ್ತಿನ್ನೇನು ಇಷ್ಟೇ ಅಲ್ಲ, ಮತ್ತೇನ್ರ ಅಂತಾರ ಚೇರು ಕುರ್ಜಿ ಅಲ್ಲ, ಓಕೆ, ಇದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ ಮೇಲೆ ದೇವ್ರಿಗೆ ಸ್ತೋತ್ರ, ಸಿಸ್ಟರ್ ಅವ್ರ ಕಡೆಯಿಂದ ಚರ್ಚಿಗೆ 2 ಚೇರುಗಳು ಬರ್ತಾ ಇದ್ದಾವೆ, ಕುರ್ಜಿಗಳು ಬರ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ನಾನು ಪ್ರೇಯರ್ ಮಾಡಿದ್ದೀನಿ. ಪ್ರೇಯರ್ ಮಾಡಿದ್ದು ಒಂದು 2-3 ವಾರ ಆದಮೇಲೆ, ಫಸ್ಟ್ರೆ ನಂಗೆ ಸ್ವಲ್ಪ ಚೇರ್ ಕೊಡೋಕ್ಕಾಗಲ್ಲ, ಚರ್ಚಿನ ಒಳಗಡೆ ಅಡುಗೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಚೇರಿಗೆ 1200 ರೂಪಾಯಿ, ಅಡುಗೆಗೆ 1500 ರೂಪಾಯಿ. ಯಾವ್ದು ಜಾಸ್ತಿ ಆಯಿತು? 1500. ಅಡುಗೆದೇ ಜಾಸ್ತಿ ಆಯಿತು. ಇವ್ರು ಏನು ಮಾಡಿದ್ರು, ಚೇರ್ ಕ್ಯಾನ್ಸಲ್ ಮಾಡಿಬಿಟ್ಟು ಅಡುಗೆ ಮಾಡಿಸಿದ್ರು. ಅಡುಗೆ ಮಾಡಿಸಿದಾಗ ಇವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿರುವಂಥ ಸಮಯದಲ್ಲಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ಆವಾಗ ದೇವರ ಆತ್ಮ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಏನಂತಂತಂದರೆ, ಅವ್ರು ಅಡುಗೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅಡುಗೆ ಮಾಡಿಸಿದ್ದಾರೆ, ದೇವರಿಗೆ ಸ್ತೋತ್ರ. ಆದರೆ ಚೇರನ್ನು ಕೊಡ್ತೀನಿ ಅಂತಂತ ಹೇಳಿದ್ದಾರೆ. ಅದನ್ನು ಅವ್ರು ತಪ್ಪಿಸ್ಕೊಳ್ಬಾರ್ದು, ಈ ವಿಷಯನ ಅವರಿಗೆ ನೀವು ಮುಟ್ಟಿಸ್ಬೇಕು ಎಂಬುದಾಗಿ ನನಗೆ ದೇವರು ತಿಳಿಸಿದ್ರು. ಅವಾಗ ನಾನು ಹೇಳಿದೆ, ಸಿಸ್ಟರ್ ಅವರಿಗೆ ಡಬಲ್ ಕೆಲಸ ಆಯಿತು. ಅಂದರೆ ಆಮೇಲೆ ಹೇಳಿದೆ, ಸಿಸ್ಟರ್ ನೀವು ಚರ್ಚಿನಾಗ ಅಡುಗೆ ಮಾಡಿಸಿದ್ರಿ, ಆದರೆ ದೇವರ ಆತ್ಮ ನನ್ನ ಜೊತೆ ಮಾತಾಡಿ ಹೇಳ್ತಾ ಇದ್ದಾನೆ, ನೀವು ಚೇರ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಏನು ಕ್ಯಾನ್ಸಲ್ ಮಾಡಿದ್ದೀರಲ್ಲ, ಅದನ್ನು ತಿರುಗಿ ಚರ್ಚಿಗೆ ಚೇರ್ ಕೊಡಬೇಕು ಎಂಬುದಾಗಿ ದೇವರ ಆತ್ಮ ನಂಗೆ ತಿಳಿಸ್ಲತ್ತನ ಅಂತಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೇನೆ. ಅವರು ಆ ವಿಷಯದಲ್ಲಿ ದುಃಖಪಟ್ಟಿಲ್ಲ, ಸಂತೋಷವಾಗಿ ದೇವರ ಕೃಪೆಯಿಂದ ಅವರು 2 ಚೇರುಗಳನ್ನು ಈ ಸಭೆಗಾಗಿ, ದೇವರ ಸೇವೆಗಾಗಿ, ಸಭೆಗೆ ಬರುವಂಥ ಜನರ ಒಂದು ಅನುಕೂಲಕ್ಕಾಗಿ ಅವರು ಈ ಚೇರುಗಳನ್ನು ದೇವರ ಸಭೆ ಕೊಟ್ಟಿದ್ದಾರೆ. ನಮ್ಮ ಕೈಗಳನ್ನು ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಕಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ಸ್ವಾಮಿ ಯೇಸುವೆ, ನಿನ್ನ ಪರಿಶುದ್ಧವುಳ್ಳ ನಾಮದಲ್ಲಿ ರಾಜೇಶ್ವರಿ ಸಿಸ್ಟರ್ ಅವರು ದೇವರೇ ಸಭೆಗೆ ಚೇರನ್ನು ಕೊಡುತ್ತೇನೆ ಎಂಬುದಾಗಿ ಅವರು ಮಾತು ಕೊಟ್ಟ ಹಾಗೆ ಸ್ವಾಮಿ ದೇವರೇ ಈ ಚೇರುಗಳನ್ನು ಒದಗಿಸಿದ್ದಾರೆ. ದೇವರೇ ಅವರನ್ನು ನೀನು ಆಶೀರ್ವದಿಸು. ದೇವರೇ ನೀನು ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಅವರ ಕುಟುಂಬ, ಅವರ ಆರೋಗ್ಯ, ಅವರ ಕೆಲಸ ಕಾರ್ಯ, ಅವರ ಕುಟುಂಬದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ನೆಕ್ಸ್ಟ್ 2 ಚೇರ್ ಅವ, ದಯಮಾಡಿ 2 ಚೇರ್ ತರಬೇಕು. ಮತ್ತೆ ಇದೇ ತಗೊಂಡೋಗಿ ಇದೇ ಇಟ್ಟಾರ ಅನ್ನಂಗೆ ಆಯ್ತದ. ಇದೇ ಇರ್ತಾವ, ರಾಜೇಶ್ವರಿ ಮನೆಗೆ ಹೋಗ್ಬೋದು. ಮತ್ತೆ 2 ಚೇರ್, ಮತ್ತೆ ಹೊಸ ಚೇರ್ 2 ತಂದಿದ್ವಿ. ಅದರೊಂದು ಸಾಕ್ಷಿ ಇದೆ. ಬೇಗ ಫಾಸ್ಟ್. ಶಿವಾಜಿ ಹಮಾರಾ ಪಾಸ್ ಆನಾ.